ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಹಿಳೆಗೆ ಖಾಸಗಿ ಅಂಗ ತೋರಿಸಿ ಯುವಕ ವಿಕೃತಿ ಮೆರೆದಿದ್ದಾನೆ. ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಫಿಲ್ಮಿ ಸ್ಟೈಲ್ನಲ್ಲಿ ಮನೆಗೆ ನುಗ್ಗಿ ದಾಂಧಲಿ ನಡೆಸಿದ್ದಾರೆ. ಮನೆಯ ಬಳಿ ಬಂದು ಬಾಗಿಲು ಒಡೆದು ಯುವಕರು ಅಬ್ಬರವನ್ನ ತೋರಿದ್ದಾರೆ. 30ಕ್ಕೂ ಹೆಚ್ಚು ಪುಡಿ ರೌಡಿಗಳು ಮನೆಗೆ ನುಗ್ಗುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಆರೋಗ್ಯ ಶ್ಯಾಮ ಮತ್ತು ಪುಷ್ಪರಾಣಿ ಮನೆಯಲ್ಲಿ ಆಗಿರುವಂತಹ ದುರ್ಘಟನೆ ಇದು. ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯ ಮರಿಯಣ್ಣ ಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಅಷ್ಟೇ ಅಲ್ಲ, ಮನೆಗೆ ಎಂಟ್ರಿ ಕೊಡ್ತಾರೆ, ಮನೆಗೆ ನುಗ್ಗಿ ದಾಂಧಲಿಯನ್ನ ಮಾಡ್ತಾರೆ. ದಂಪತಿ ಮತ್ತು ಮಕ್ಕಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡಿದ್ದಾರೆ. ಅಮೃತಹಳ್ಳಿ ಪೊಲೀಸರು ಬರೋ ಹೊತ್ತಿಗೆ ಪುಂಡರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. 22 ವರ್ಷದ ಕಾರ್ತಿಕ್ ಮತ್ತು 20ಕ್ಕೂ ಹೆಚ್ಚು ಪುಂಡರಿಂದ ಈ ರೀತಿಯಾಗಿ ದಾಂಧಲಿಯನ್ನ ನಡೆಸಲಾಗಿದೆ. ಕಾರ್ತಿಕ್, ಸ್ವಾಮಿ, ಮೈಕಲ್, ದೇವಾ, ಕಿರಣ್, ತುಂದಾಸ್ ಈ ರೀತಿಯಾಗಿ ಅಂದ್ರೆ ಇದಿಷ್ಟು ಜನ ಸೇರ್ಕೊಂಡು ಮಾರಕಾಸ್ತ್ರಗಳಿಂದ ಕಿಟಕಿಯ ಗಾಜು, ಸಿಸಿಟಿವಿ, ಹೂಕುಂಡ ಎಲ್ಲವನ್ನ ಒಡೆದು ಧ್ವಂಸ ಮಾಡಿದ್ದಾರೆ. ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ನೊಂದ ಮಹಿಳೆಯಿಂದ ದೂರು ನೀಡಲಾಗಿದೆ. ಮಹಿಳೆಗೆ ಖಾಸಗಿ ಅಂಗ ತೋರಿಸಿ ಯುವಕ ವಿಕೃತಿಯನ್ನ ಮೆರೆದಿದ್ದಷ್ಟೇ ಅಲ್ಲದೆ ಅದನ್ನ ಕ್ವಶ್ಚನ್ ಮಾಡ್ತಾರೆ ಮಹಿಳೆ. ಅದಕ್ಕೋಸ್ಕರ ಫಿಲ್ಮಿ ಸ್ಟೈಲ್ನಲ್ಲೇ ಮನೆಗೆ ನುಗ್ಗಿ ಈ ರೀತಿಯಾದಂತಹ ಅವಾಂತರವನ್ನ ಸೃಷ್ಟಿಸಿದ್ದಾರೆ. ಮನೆ ಹತ್ರ ಬರ್ತಾರೆ, ಬಾಗಿಲನ್ನ ಹೊಡಿತಾರೆ. ಯುವಕರು ಈ ರೀತಿಯಾಗಿ ಅಬ್ಬರವನ್ನ ತೋರಿದ್ದಾರೆ. 30ಕ್ಕೂ ಹೆಚ್ಚು ಪುಡಿ ರೌಡಿಗಳು ಮನೆಗೆ ನುಗ್ಗುವಂತ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ಆರೋಗ್ಯ ಶ್ಯಾಮ ಮತ್ತು ಪುಷ್ಪರಾಣಿ ಮನೆಯಲ್ಲಿ ಆಗಿರುವಂಥ ದುರ್ಘಟನೆ ಇದು. ಒಂದು ಕಡೆ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಮನೆಗೆ ನುಗ್ಗಿ ಅಲ್ಲಿರುವಂಥ ವಸ್ತುಗಳನ್ನು ಚಲ್ಲಾಪಿಲ್ಲಿ ಮಾಡಿದ್ದಾರೆ ಅಂತ ಹೇಳಿ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಮಹಿಳೆಗೆ ಖಾಸಗಿ ಅಂಗ ತೋರಿಸಿ ಯುವಕ ವಿಕೃತಿಯನ್ನು ಮೆರೆದಿದ್ದೇ ಒಂದು ರೀತಿ ದೊಡ್ಡ ಅಪರಾಧ. ಅದ್ರ ಜೊತೆಗೆ ಅದನ್ನ ಕ್ವಶ್ಚನ್ ಮಾಡಿದ್ದಕ್ಕೆ ಅವ್ರ ಮನೆಗೇನೆ ನುಗ್ಗಿ ಆ ರೀತಿ ದಾಂಧಲಿ ನಡೆಸಿದ್ದಾರೆ ಅಂತ ಹೇಳಿದ್ರೆ ಯಾರ ಭಯನೂ ಇಲ್ವಾ? ಯಾರು ಆ ಎಲ್ಲ ಆರೋಪಿಗಳು, ಅವ್ರ ಬಗ್ಗೆ ಏನಾದರೂ ಸುಳಿವಿದೆಯಾ? ನೀನು ಫೋನ್ ಮಾಡು. ತಾರೀಕು ಏನು ಘಟನೆ ನಡೀತು ಅದಕ್ಕೆ ಮೂಲ ಬಂದು ಹೋದ ವರ್ಷ ಡಿಸೆಂಬರ್ 10ನೇ ತಾರೀಕು ನಾವು ಕೊಟ್ಟಿರೋಂಥ ಕಂಪ್ಲೇಂಟ್ ಇಂದ ಸ್ಟಾರ್ಟ್ ಆಗಿದೆ ಸರ್. ಅದಕ್ಕೂ ಮುಂಚೆಯಿಂದ ಸ್ಟಾರ್ಟ್ ಆಗಿದೆ. ಏನಕ್ಕೆ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ, ನಮ್ಮದು ಒಂದು ಮಿತ್ರಜಿತ ಆಸ್ತಿ ಇದೆ, ಸರ್ವೆ ನಂಬರ್ 23/8 ಮತ್ತು 23/8A ಅಂತ ಆಪೋಸಿಟ್ ಅವ್ರದ್ದು ಸರ್. ಇದು ತುಂಬ ವರ್ಷಗಳಿಂದ ಈ ಡಿಸ್ಪ್ಯೂಟ್ ನಡೀತಾ ಇದೆ. ಈ ಡಿಸ್ಪ್ಯೂಟ್ಗೆ ಸಂಬಂಧಿಸಿದ ನಾನೇನು ಮಾಡ್ತೀನಿ, ಈ ಸರ್ವೆ ನಂಬರ್ ಕೋಡಿನ ಕ್ಯಾನ್ಸಲ್ ಮಾಡಿ 23/8 ಇದಕ್ಕೆ ಇದು ಮಾಡ್ತೀನಿ. ಸೊ ಅಲ್ಲಿಂದ ನಮಗೆ ಈ ಪ್ರಾಬ್ಲಮ್ ಶುರುವಾಗುತ್ತೆ. ಈ ಪ್ರಾಬ್ಲಮ್ ಶುರುವಾಗಿದೆ ಅದರಲ್ಲಿ ನಮ್ಮಣ್ಣ ಅಂದರೆ ನಮ್ಮ ದೊಡ್ಡಪ್ಪನ ಮಗ ಅಂತೋಣಿ ರಾಜು ಇದರ ಹಿಂದೆ ಇದಕ್ಕೂ ಮುಂಚೆ 3-4 ಸತಿ ನಮ್ಮನ್ನು ಕಾಂಪ್ರಮೈಸ್ ಮಾಡಿಸೋದಕ್ಕೆ ಟ್ರೈ ಮಾಡಿದ್ರು. ಏಕಾಏಕಿ ನಮ್ಮ ಮನೆಯ 3 ಕ್ಯಾಮರಾಗಳು ವಿಷನ್ ಕಳ್ಕೊಳ್ತವೆ. ನಮಗೆ ಸ್ವಲ್ಪ ಕಕ್ಕಾಬಿಕ್ಕಿ ಆಗಿಬಿಡುತ್ತೆ. ಯಾಕೆ ಒಂದೇ ಸಲ 3 ಕ್ಯಾಮ್ರಾ ವ್ಯೂ ಕಳ್ಕೊಂಡಿದೆ ಅಂತ ಹೇಳಿಬಿಟ್ಟು ಅಲ್ಲಿಗೂ ಅರ್ಥ ಆಗಲ್ಲ ನಮಗೆ. ಮತ್ತು ಆ ಕ್ಯಾಮ್ರಾಗಳೆಲ್ಲ ಅಲ್ಲಾಡಿ ವ್ಯೂಸ್ ಎಲ್ಲ ಚೆಲ್ಲಾಪಿಲ್ಲಿ ಆಗುತ್ತೆ. ಆ ವ್ಯೂಸ್ ಚೆಲ್ಲಾಪಿಲ್ಲಿ ಆಗಬೇಕಾದ್ರೆ ನಮಗೆ ಅರ್ಥ ಆಗುತ್ತೆ, ಏನೋ ನಮಗೆ ಹಲ್ಲೆ ನಡೆಯೋ ಥರ, ಘಟನೆ ನಡೆಯೋ ಥರ ನಮಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವೇನು ಮಾಡ್ತೀವಿ, ಕಿಟಕಿ ಬಳಿ ಹೋಗಿ ನೋಡಿದಾಗ ಒಂದು 25ರಿಂದ 30 ಜನ ನಮ್ಮ ಮನೆಗೆ ಕಡೆ ಓಡಿ ಬರೋದನ್ನು ನೋಡ್ತೀವಿ. ನಮಗೆ ಭಯ ಆಗಿ ಬಾಗಲ ಚಿಲ್ಕ ಹಾಕಿ ನಾವೇನು ಮಾಡ್ತೀವಿ, ಸೋಫಾನೆಲ್ಲ ತಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಷ್ಟರಲ್ಲಿ ಅವ್ರು ಬಂದು ಜೋರಾಗಿ ಕಲ್ಲು, ಮಚ್ಚು, ರಾಡ್, ಬ್ಯಾಟ್ಗಳು ಎಲ್ಲ ತಗೊಂಡು ಬಂದು ಜೋರಾಗಿ ಬಾಗಿಲನ್ನು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿ ಕಿಟಕಿ ಹತ್ರ ಬಂದು ಅವಾಚ್ಯ ಶಬ್ದಗಳಿಂದ ನಮ್ಮನ್ನು ಬೈತಾ ಆಚೆ ಬಾರೆ ಅಂತ ನಮ್ಮನ್ನು ಬೈತಾ ಈ ಎಲ್ಲ ಸಾಮಗ್ರಿಗಳನ್ನು ನಮ್ಮ ಮೇಲೆ ಎಸೆಯುತ್ತಾ ನಮಗೆ ಭಯ ಹುಟ್ಟಿಸಿ ನಮ್ಮ ಮೇಲೆ ಹಲ್ಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸಮಯದಲ್ಲಿ ನಮಗೆ ತೋಚಿದ್ದು ಬೇರೆ ಏನೂ ಇಲ್ಲ, ಅಲ್ಲಿ ಯಾರೂ ಇಲ್ಲ, ಯಾರ ಹತ್ರ ಹೋಗಬೇಕು, ಎಲ್ಲಿಗೆ ಹೋಗಬೇಕು ಅನ್ನೋ ಒಂದು ಮಾಹಿತಿನೂ ಇಲ್ಲ, ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಮಕ್ಕಳು ಜೋರಾಗಿ ಕಿರ್ಚ್ತಾ ಇದ್ದಾರೆ, ಅವ್ರ ಮೇಲೆ ಕೂಡ ಎಲ್ಲ ಎಸಿತಾ ಇದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಮಹಿಳೆಗೆ ಖಾಸಗಿ ಅಂಗ ತೋರಿಸಿ ಯುವಕ ವಿಕೃತಿ ಮೆರೆದಿದೆ ಒಂದು ರೀತಿ ದೊಡ್ಡ ಅಪರಾಧ. ಆದರೆ ಅಷ್ಟೇ ಅಲ್ಲದೆ ಅವರ ಮನೆಗೆ ಗ್ಯಾಂಗ್ ಗಟ್ಲೆ ನುಗ್ಗಿ ದಾಂಧಲೆ ನಡೆಸಿದ್ದಾರೆ ಅಂದರೆ ಏನು ಹೇಳಬೇಕು, ಯಾರು ಇವರು ಅಂತ ಹೇಳಿ.
ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಸಂಪರ್ಕ ಕಡಿತಗೊಂಡಿದೆ. ಮತ್ತೆ ಪ್ರಯತ್ನಿಸೋಣ. ಪ್ರಶ್ನೆಯನ್ನ ಮಾಡಿದ್ದಕ್ಕೆ ಫಿಲ್ಮಿ ಸ್ಟೈಲ್ನಲ್ಲಿ ಮನೆಗೆ ನುಗ್ಗಿ ಈ ರೀತಿ ಪುಂಡಾಟವನ್ನ ಮೆರೆದಿದ್ದಾರೆ. ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯ ಮರಿಯಣ್ಣಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಈ ಒಂದು ಪುಂಡರು ಎಂಟ್ರಿ ಕೊಡ್ತಾರೆ, ಮನೆಯಲ್ಲಿರುವಂತಹ ವಸ್ತುಗಳನ್ನು ಯಾವ ರೀತಿ ಧ್ವಂಸ ಮಾಡ್ತಾರೆ, ಹೇಗೆ ಲಾಕ್ ಓಪನ್ ಮಾಡ್ತಾರೆ ಅಂತ ಹೇಳಿ. ಅಷ್ಟೇ ಅಲ್ಲ, ಅಲ್ಲಿ ದಂಪತಿ ಮತ್ತೆ ಮಕ್ಕಳಿಗೆ ಅವಾಚ್ಯ ಶಬ್ದಗಳಿಂದ ಕೂಡ ನಿಂದನೆಯನ್ನ ಮಾಡಿದ್ದಾರೆ. ಅಮೃತಹಳ್ಳಿ ಪೊಲೀಸರು ಆ ಒಂದು ಸ್ಥಳಕ್ಕೆ ಎಂಟ್ರಿ ಕೊಡುವಂತ ಹೊತ್ತಲೇ ಆ ಪುಂಡರು ಎಸ್ಕೇಪ್ ಆಗಿದ್ದಾರೆ. ಕಾರ್ತಿಕ್ ಹಾಗೆ 30ಕ್ಕೂ ಹೆಚ್ಚು ಪುಂಡರಿಂದ ಈ ರೀತಿಯಾಗಿ ದಾಂಧಲಿಯನ್ನ ನಡೆಸಲಾಗಿದೆ. ಮಾರಕಾಸ್ತ್ರಗಳಿಂದ ಕಿಟಕಿಯ ಗಾಜುಗಳನ್ನ ಪುಡಿ ಮಾಡಿದ್ದಾರೆ. ಯಾವ ರೀತಿಯಾಗಿ ಕಿಟಕಿಗೆ ಹೊಡಿತಾ ಇದ್ದಾರೆ, ಜೊತೆಗೆ CCTV ಹೂಕುಂಡಗಳನ್ನು ಧ್ವಂಸ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ವಿಜುವಲ್ಸ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ಸದ್ಯ ನೊಂದ ಮಹಿಳೆ ದೂರು ಕೊಟ್ಟಿದ್ದಾರೆ. ಫೋನ್ ಮಾಡು. ನೀನು ಫೋನ್ ಮಾಡು. ಫೋನ್ ಮಾಡು. ನೀನು ಫೋನ್ ನೀನು ಫೋನ್ ಮಾಡು. ನೀನು ಫೋನ್ ಮಾಡು. ಫೋನ್ ಮಾಡು. ನೀನು ಫೋನ್ ನೀನು ಫೋನ್ ಮಾಡು. ನೀನು ಫೋನ್ ಮಾಡು. ಫೋನ್ ಮಾಡು. ನೀನು ಫೋನ್ ನೀನು ಫೋನ್ ಮಾಡು. ನೀನು ಫೋನ್ ಮಾಡು. ಫೋನ್ ಮಾಡು. ನೀನು ಫೋನ್ ನೀನು ಫೋನ್ ಮಾಡು. ನೀನು ಫೋನ್ ಮಾಡು. ಫೋನ್ ಮಾಡು. ನೀನು ಫೋನ್ ನೀನು ಫೋನ್ ಮಾಡು. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಮಹಿಳೆಗೆ ಖಾಸಗಿ ಅಂಗ ತೋರಿಸಿ ಯುವಕ ವಿಕೃತಿ ಮೆರೆದಿದ್ದಷ್ಟೇ ಅಲ್ಲದೆ ಮನೆಗೆ ನುಗ್ಗಿ ಈ ರೀತಿಯಾಗಿ ದಾಂಧಲಿಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವರಿಗೇನು ಯಾರ ಭಯನೂ ಇಲ್ವಾ ಅಂತ ಹೇಳಿ. ದಿವ್ಯಾ, ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ವಾಕಿಂಗ್ ಹೋಗಿರ್ತಾರೆ. ವಾಕಿಂಗ್ ಹೋದಂತಹ ಸಂದರ್ಭದಲ್ಲಿ ಈ ದಂಪತಿಯನ್ನ ನೋಡಿ ಈ ರೀತಿಯಾಗಿ ಯುವಕನೊಬ್ಬ ವರ್ತನೆ ಮಾಡಿರುವಂತದ್ದು. ಇದನ್ನ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಅವ್ರ ಮೇಲೇನೆ ಮನೆಗೆ ನುಗ್ಗಿ ಹಲ್ಲೆ ಮಾಡಿರುವಂತಹ ಪ್ರಕರಣ ಇದು ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಮತ್ತೆ ಭದ್ರತಾ ಏಜೆನ್ಸಿಗಳು ತಮ್ಮದೇ ಆದಂತಹ ಒಂದು ಕಾನೂನುಗಳನ್ನ ಒಂದು ಏನೇ ಆದ್ರೂ ಕೂಡ ಅಲ್ಲಿ ನಡೆಯುವಂತಹ ಘಟನೆಗಳನ್ನ ತಡಿಬೇಕು ಅನ್ನೋ ಒಂದು ಆಂಗಲ್ ನಲ್ಲಿ ಅನೇಕ ಬಾರಿ ಹೊಸ ರೂಲ್ಸ್ ಗಳನ್ನು ಕೂಡ ತಂದಿರ್ತಾರೆ. ಆದ್ರೆ ಅಲ್ಲಿ ಯಾವ ಟೈಮಿಗೆ ಎಂಟ್ರಿ ಕೊಡ್ತಾರೆ, ಈ ರೀತಿಯಾದಂತಹ ಪುಂಡರಾಗಿರ್ಬೋದು ಮತ್ತು ಈ ಒಂದು ಅಪಾರ್ಟ್ಮೆಂಟ್ಗಳಿಗೂ ಕೂಡ ಎಂಟ್ರಿ ಕೊಡುವಂತದ್ದು, ಈ ರೀತಿಯಾಗಿ ಮನೆಗೆ ನುಗ್ಗಿ ಹಲ್ಲೆ ಮಾಡ್ತಾರೆ ಅಂದ್ರೆ ಇವ್ರಿಗೆ ಪೊಲೀಸಿಗೂ ಭಯ ಇಲ್ವಾ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ. ಸದ್ಯಕ್ಕೆ ಈ ಶ್ಯಾಮ್ ಮತ್ತೆ ಪುಷ್ಪರಾಣಿ ಏನಿದ್ದಾರೆ ಇವರು ಅಂದ್ರೆ ಮರಿಯಣ್ಣಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. 30ಕ್ಕೂ ಹೆಚ್ಚು ಪುಡಿ ರೌಡಿಗಳು ಮನೆಗೆ ನುಗ್ಗೋ ಪ್ರಯತ್ನವನ್ನ ಮಾಡಿದ್ದಾರೆ. ಕಿಟಕಿ, ಗಾಜು, ಡೋರು ಎಲ್ಲವನ್ನೂ ಕೂಡ ಬ್ರೇಕ್ ಮಾಡಿರುವಂತದ್ದು. ಇನ್ನು ಈ ಕಾರ್ತಿಕ್ ಅನ್ನೋ 22 ವರ್ಷದ ಯುವಕ ಪುಷ್ಪರಾಣಿ ಮುಂದೆ ಪ್ಯಾಂಟ್ ಬಿಚ್ಕೊಂಡು ನಿಂತ್ಕೊಂಡು ಖಾಸಗಿ ಅಂಕವನ್ನು ಕೂಡ ತೋರಿಸಿರ್ತಾನೆ. ಅದಾದ್ಮೇಲೆ ಇವರು ಪ್ರಶ್ನೆ ಮಾಡಿದ್ದಕ್ಕೆ ಬೈದಿದ್ದಕ್ಕೆ ಈ ಕಾರ್ತಿಕ್, ಸ್ವಾಮಿ, ಮೈಕಲ್ಲು, ದೇವ, ಕಿರಣ್, ಈ ಟುಂಟುನ್ ದಾಸು ಎಲ್ಲರೂ ಕೂಡ ಸೇರ್ಕೊಂಡು ಮಾರಕಾಸ್ತ್ರಗಳಿಂದ ಮನೆಗೆ ನುಗ್ಗಿ ಕಿಟಕಿ ಗಾಜುಗಳನ್ನ ಪುಡಿ ಮಾಡಿದ್ದಾರೆ. ಸದ್ಯಕ್ಕೆ ಆರೋಗ್ಯಶಾಮ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಸ್ಥಳೀಯರಿಗೆ. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಸ್ಥಳಕ್ಕೆ ಬರುವಷ್ಟರಲ್ಲೇ ಈ ಎಲ್ಲರೂ ಕೂಡ ಎಸ್ಕೇಪ್ ಕೂಡ ಆಗಿರುವಂತದ್ದು. ಸದ್ಯಕ್ಕೆ ಇವ್ರ ವರ್ತನೆಯನ್ನ ನೋಡಿದ್ರೆ ಸ್ಥಳೀಯ ಪೊಲೀಸರ ಭಯ ಇಲ್ವಾ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ. ಸದ್ಯಕ್ಕೆ ನನ್ನ ನೋಡಿ ಈ ಕಾರ್ತಿಕ್ಗೆ ಕೆಟ್ಟ ಪದದಿಂದ ಬೈದ, ಕಾಲಿನ ಮೇಲೆ ಕಾಲಕ್ಕೂ ದರ್ಪ ತೋರಿದ, ಇದರಿಂದ ನಮಗೆ ಜೀವ ಭಯ ಆಗಿದೆ ಅಂತ ಕೂಡ ಈ ಆರೋಗ್ಯಶಾಮ್ ಕೂಡ ಗಂಭೀರವಾದಂತಹ ಆರೋಪನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಪುಡಿ ರೌಡಿಗಳು ಆಗಾಗ ಬೆಂಗಳೂರಿನಲ್ಲಿ ಹಾವಳಿ ಇಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಘಟನೆ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಪೊಲೀಸರು ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.